ವಿರಾಟ್ ಕೊಹ್ಲಿ ಅಂದ್ರೆ ನಮ್ಮ ಬೆಂಗಳೂರು ಆರ್ಸಿಬಿ ಟೀಮ್ ಎಲ್ಲವೂ ಕೂಡ ನೆನಪಿಗೆ ಬಂದ್ಬಿಡುತ್ತೆ. ಆದ್ರೆ ವಿರಾಟ್ ಕೊಹ್ಲಿ ಇವತ್ತು ಬೇರೊಂದು ವಿಚಾರಕ್ಕೆ ಸದ್ದು ಮಾಡ್ತಿದ್ದಾರೆ. ಅವಧಿ ಮೀರಿ ಪಬ್ ಓಪನ್ ಮಾಡಿದ ಆರೋಪದಲ್ಲಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ಕೇಸ್ ದಾಖಲಾಗಿದೆ. ಅವಧಿ ಮೀರಿ ಪಬ್ ಓಪನ್ ಇರುತ್ತೆ ಅನ್ನೋ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಡಿವಿಷನ್ ಪೊಲೀಸರು ಪಬ್ಗಳ ವಿರುದ್ಧ ಸ್ಪೆಷಲ್ ಡ್ರೈವ್ ಹಮ್ಮಿಕೊಂಡಿದ್ರು. ಈ ವೇಳೆ ಖ್ಯಾತ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ನಿಯಮ ಉಲ್ಲಂಘಿಸಿದ್ದು ಪೊಲೀಸರು ಪಬ್ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಕಬ್ಬನ್ ಪಾರ್ಕ್ ಮತ್ತು ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ 5ನೇ ತಾರೀಖು ಮಧ್ಯರಾತ್ರಿ ಎಲ್ಲಾ ಪಬ್ಗಳ ಪರಿಶೀಲನೆ ಮಾಡಲಾಗಿತ್ತು. ಇದೇ ವೇಳೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಮುಂಭಾಗದಲ್ಲೇ ಇರುವ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ 18 ಪಬ್ ಕೂಡ ಸಮಯ ಮುಗಿದಿದ್ರೂ ಗ್ರಾಹಕರಿಗೆ ಪ್ರವೇಶ ಕೊಡ್ತಿರೋದು ಬೆಳಕಿಗೆ ಬಂದಿತ್ತು. ಟೀಂ ಇಂಡಿಯಾ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮಾಲೀಕತ್ವದ 18 ಕಮ್ಯೂನ್ ರೆಸ್ಟೋರೆಂಟ್ ಸೇರಿದಂತೆ 3 ರೆಸ್ಟೋರೆಂಟ್ಗಳ ವ್ಯವಸ್ಥಾಪಕರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಲ್ಲದೆ ಚರ್ಚ್ ಸ್ಟ್ರೀಟ್ನಲ್ಲಿರುವ ಎಂಪೈರ್ ರೆಸ್ಟೋರೆಂಟ್, ಬ್ರಿಗೇಡ್ ರಸ್ತೆಯಲ್ಲಿರುವ ಪಾಂಜಿಯೋ ಬಾರ್ ಅಂಡ್ ರೆಸ್ಟೋರೆಂಟ್ ವ್ಯವಸ್ಥಾಪಕರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಿಕೆಟ್ ಹೊರತಾಗಿ ವಿರಾಟ್ ಕೊಹ್ಲಿ ಉದ್ಯಮಿಯಾಗಿದ್ದು 18 ಕಮ್ಯೂನ್ ಪಬ್ ದೆಹಲಿ, ಮುಂಬೈ, ಪುಣೆ, ಕೋಲ್ಕತ್ತಾದಲ್ಲಿ ಕಾರ್ಯಾಚರಣೆ ಮಾಡ್ತಿವೆ. 2023ರ ಡಿಸೆಂಬರ್ನಲ್ಲಿ ಬೆಂಗಳೂರಲ್ಲೂ 18 ಕಮ್ಯೂನ್ ರೆಸ್ಟೋರೆಂಟ್ ಆರಂಭಿಸಲಾಗಿತ್ತು. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಕುಗಳತೆ ದೂರದಲ್ಲಿರುವ ಈ ಪಬ್ ಅವಧಿ ಮೀರಿ ಕಾರ್ಯಾಚರಿಸ್ತಾ ಇದ್ದ ಆರೋಪ ಎದುರಾಗಿದೆ. ವಿಶೇಷ ಕಾರ್ಯಾಚರಣೆಯನ್ನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದವರನ್ನು ಕೈಗೊಂಡು ಸುಮಾರು 3 ಪ್ರಕರಣವನ್ನು ದಾಖಲಿಸಿದ್ದಾರೆ. ಚರ್ಚ್ ಸ್ಟ್ರೀಟ್, MG ರೋಡ್ ಹಾಗೂ ಕ್ವಿನ್ಸ್ ಸರ್ಕಲಲ್ಲಿರ್ತಕ್ಕಂಥ ಬಾರ್ಸ್ ಮತ್ತು ರೆಸ್ಟೋರೆಂಟ್ಸ್ಗಳಲ್ಲಿ ಏನು ಅವಧಿ ಮೀರಿ ನಿಗದಿಪಡಿಸಿರ್ತಕ್ಕಂಥ ಅವಧಿಗಿಂತಲೂ ಹೆಚ್ಚು ಇದಕ್ಕೆ ಗ್ರಾಹಕರಿಗೆ ಅದನ್ನು ಸೇವೆ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಒಂದು ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಿದೆ. ಕೊಹ್ಲಿ ಮಾಲೀಕತ್ವದ ಪಬ್ ಜೊತೆಗೆ ಉಳಿದ ಪಬ್ಗಳಿಗೂ ನೋಟಿಸ್ ಕೊಟ್ಟು ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಸದ್ಯ 18 ಪಬ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಮತ್ತೆ ಈ ಒಂದು ಪಬ್ ಅಲ್ಲದೆ ಉಳಿದ 4 ಪಬ್ಗಳ ಮೇಲೂ ಕೂಡ ಎಫ್ಐಆರ್ ದಾಖಲು ಮಾಡಿಕೊಂಡಿರುವಂತದ್ದು. ಆದ್ರೆ ಈ 18 ಪಬ್ ಏನಿದೆ ಇದು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಆಗಿದ್ದು ಅನ್ನೋದು ಒಂದು ವಿಶೇಷ. ಸದ್ಯ ಈಗ ಮ್ಯಾನೇಜರ್ ವಿರುದ್ಧವಾಗಿ ಈಗ ಪ್ರಕರಣ ದಾಖಲು ಮಾಡಿಕೊಂಡು ಈ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಇನ್ನಿತರ ಯಾರ್ಯಾರು ಇದೇ ರೀತಿಯಾಗಿ ನಿಯಮ ಅವಧಿ ಮೀರಿ ಉಲ್ಲಂಘನೆ ಮಾಡಿದ್ರು ಅವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.